ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಮನೆ ಒಳಗಡೆ ಮಲಗೋ ಹಾಗಿಲ್ಲ. ಟೆರೆಸ್ ಮೇಲೆ ನಾವು ಹೇಳೋ ಜಾಗದಲ್ಲಿ ನೀನ್ ಮಲಗಬೇಕು. ಆದ್ರೆ ಈ ವಿಷಯ ಅಭಿರಾಮಿಗಾಗ್ಲಿ, ಶಿವಗಾಮಿಗಾಗ್ಲಿ, ಭೈರವಿಗಾಗ್ಲಿ ಯಾರಿಗೂ ಗೊತ್ತಾಗ್ಬಾರ್ದು. ಅಶೋಕ್, ಹೇಳಿ, ಏನ್ ಹೇಳಿದ್ರು ಅವರು? ಒಂದಿನ ತಾನೆ ಆರಾಮಾಗಿರಿ ಅಂತ ಹೇಳಿದ್ರು. ಸರಿ ಅಶೋಕ್, ಮಗು ಹುಷಾರು ಅಂತ ಹೇಳಿ ನಿಮ್ ಜೊತೆ ಕಳಿಸ್ಕೊಟ್ಬಿಟ್ಟೆ. ಆದ್ರೆ ನನ್ಗೇನೋ ಒಂಥರ ಹೊಟ್ಟೆಲೆಲ್ಲ ಸಂಕಟ ಆಗ್ತಾ ಇದೆ, ಟೆನ್ಷನ್ ಆಗ್ತಾ ಇದೆ. ನೀ ಅದ್ರ ಬಗ್ಗೆ ಜಾಸ್ತಿ ಥಿಂಕ್ ಮಾಡಬೇಡ. ಇಲ್ಲಿ ನೀನು ಅನ್ಕೊಂಡಾಗೇನು ವಾತಾವರಣ ಕೆಡ್ದಾಗಿಲ್ಲ. ಎಲ್ರಿಗೂ ಇಲ್ಲಿ ನಿನ್ನ ತಂಗಿ ಅಭಿರಾಮಿ ಬಗ್ಗೆ ಭಯ ಇದೆ. ಅವಳ ಹತ್ರ ಮಾತಾಡ್ಬೇಕಾದ್ರೆ ಹೆದರ್ತಾರೆ. ಅವಳನ್ನ ಮೀರಿ ಇಲ್ಲೇನು ನಡೆಯಲ್ಲ. ಮತ್ತೆ ನಿಮ್ ಚಿಕ್ಕಮ್ಮನ ಕೈ ಅಡಿಗೆ ತಿಂದು 2 kg ಜಾಸ್ತಿ ಆಗಿ ಬರ್ತೀರಾ ಹೇಗೆ? ನೋಡೋಣ, ಜಾಸ್ತಿ ಆಗ್ತೀನೋ ಏನು ಅಂತ. ಸರಿ, ಹುಷಾರು. ಕಾಲ್ ಮಾಡ್ತಾ ಇರಿ. ಸರಿ ಶಿವಗಾಮಿ. ಚಿಕ್ಕಮ್ಮ, ಹೋಗ್ ತರಕಾರಿ ತಗೊಂಬ ಹೋಗು. ನಾನಾ? ಯಾಕಪ್ಪ, ನೀನೇ ನಿಮ್ಮ ಮನೆಗ್ ನೆಂಟ ಅನ್ಕೊಂಡಿದ್ಯಾ? ಬಂದು ತಿಂದು ಉಂಡು ಹೊರಟೋಗೋದಿಕ್ಕೆ. ಹೋಗ್ ತಗೊಂಬ ಹೋಗು. ಹಾ, ಏನ್ ಹಾಗೆ ನೋಡ್ತಾ ನಿಂತಿದೀಯಾ? ಏನ್ ಮಾರ್ಕೆಟಿಗೆ ನೀನ್ ಹೋಗೇ ಇಲ್ವಾ? ತರಕಾರಿ ತಂದೇ ಇಲ್ವಾ? ಅಲ್ಲ, ನೀನ್ ಮೊದ್ಲು ತರಕಾರಿ ತಾನೇ ಮಾರ್ತಿದ್ದಿದ್ದು. ನಿನಗ್ ಗೊತ್ತಿರತ್ತೆ ತಾನೇ ಯಾವ ತರಕಾರಿ ಎಷ್ಟು ಫ್ರೆಶ್ ಆಗಿರತ್ತೆ, ಯಾವ್ದಕ್ಕೆ ಎಷ್ಟು ರೇಟ್ ಕೊಡ್ಬೇಕು, ಯಾವ್ದಕ್ಕೆ ಎಷ್ಟು ಚೌಕಾಸಿ ಮಾಡ್ಬೇಕು ಅಂತೆಲ್ಲ ನಿನಗ್ ಚೆನ್ನಾಗ್ ಗೊತ್ತಿರತ್ತೆ ಅಲ್ವಾ? ಅರ್ಥ ಆಗ್ತಿಲ್ವಾ ನಿನಗೆ ಹೇಳಿದ್ದು? ಹೋಗ್ ತಗೊಂಬ ಹೋಗು. ಸರಿ ಚಿಕ್ಕಮ್ಮ. ಸದ್ಯ ದುಡ್ಡು ಕೇಳಲಿಲ್ಲ. ತರಕಾರಿ ಅಂತೂ ಫ್ರೀಯಾಗಿ ಸಿಗತ್ತೆ. ಆದಿಗುರು, ಭೈರವಿ ಮನೆಗ್ ಬಂದಿದ್ದಾಳೆ, ನೋಡಿದ್ರಾ? ನೋಡ್ದೆ, ಅಭಿರಾಮಿ ಕರ್ಸಿರೋದಂತೆ. ಚಿಕ್ಕಪ್ಪ, ಅದು ನಾನು ಆಟಾಡ್ತಾ ಇದ್ದೆ, ಬಾಲು ಮಿಸ್ ಆಗಿ ಈ ಕಡೆ ಬಂದ್ಬಿಡ್ತು. ಕೈಗೆ ಏಟ್ ಬಿತ್ತಾ? ಏನ್ ನೆನ್ಸ್ಕೋತಿದ್ದೀರಾ ಚಿಕ್ಕಪ್ಪ? ಏನು ಏನು ನೆನ್ಸ್ಕೋತಿಲ್ವಲ್ಲ? ಈಗ ನೆನ್ಸ್ಕೊಂಡ್ರಲ್ಲ, ಅದನ್ನ ಮತ್ತೆ ನೆನ್ಸ್ಕೋತೀರಾ? ನನ್ಗೆ ಮೈಂಡ್ ರೀಡಿಂಗ್ ಬರುತ್ತೆ. ಒಬ್ರು ಮನ್ಸಲ್ಲಿ ಏನ್ ಅನ್ಕೋತಾರೆ ಅದನ್ನ ನಾನು ಕಂಡು ಹಿಡಿತೀನಿ. ಹೌದಾ? ಹಾಗಾದ್ರೆ ನನ್ ಮನ್ಸಲ್ಲಿ ಏನಿದೆ ಹೇಳು ನೋಡೋಣ.
ಬೇಡ ಬಿಡಿ. ಅದನ್ನ ಹೇಳಿದ್ರೆ ನಿಮ್ಗೂ ಆದಿ ಚಿಕ್ಕಪ್ಪಂಗೂ ಜಗಳ ಆಗುತ್ತೆ. ಹಾ